ಯಶ್ ಅವರ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಬಂದಿದೆ. ನಟ ಟಾಕ್ಸಿಕ್ ಸಿನಿಮಾದ ಮಧ್ಯೆಯೇ ಮತ್ತೊಂದು ಸಿನಿಮಾದ ಕೆಲಸ ಶುರು ಮಾಡಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ಅವರ ಸಿನಿಮಾ ಎಲ್ಲಿಗೆ ತಲುಪಿತು ಎಂದು ಕಾಯುತ್ತಿರುವ ಅವರಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ನಟನ ಮುಂದಿನ ಸಿನಿಮಾ ಶೂಟಿಂಗ್ ಬಗ್ಗೆ ಬಿಗ್ ಅಪ್ಡೇಟ್ ಒಂದು ಸದ್ಯ ಸಿಕ್ಕಿದೆ. ಫ್ಯಾನ್ಸ್ಗೆ ಗೊತ್ತಾದರೆ ಫುಲ್ ಖುಷಿಯಾಗ್ತಾರೆ. ಹೌದು, ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳಿಗೆ ಒಂದು ಸಂತೋಷದ ಸುದ್ದಿ ಇದೆ. ಟಾಕ್ಸಿಕ್ ಚಿತ್ರದ ನಂತರ ಯಶ್ ಮತ್ತೊಂದು ದೊಡ್ಡ ಬಜೆಟ್ ಚಿತ್ರಕ್ಕೆ ಸಿದ್ಧರಾಗಿದ್ದಾರೆ. ಈ ಬಾರಿ ಅವರು ರಾಮಾಯಣದ ಕಥಾ ಆಧಾರಿತದ ಚಿತ್ರದಲ್ಲಿ ರಾವಣನ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಈ ಚಿತ್ರದ ಚಿತ್ರೀಕರಣ ಮೇ ತಿಂಗಳಿನಲ್ಲಿ ಆರಂಭವಾಗುವ ನಿರೀಕ್ಷೆ ಇದೆ. ಯಶ್ ಪ್ರಸ್ತುತ ಟಾಕ್ಸಿಕ್ ಚಿತ್ರದ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ. ಈ ಚಿತ್ರದ ಬೆಂಗಳೂರು ಶೆಡ್ಯೂಲ್ ಮುಗಿದಿದ್ದು ಸೋಮವಾರದಿಂದ ಮುಂಬೈನಲ್ಲಿ 1 ತಿಂಗಳ ಕಾಲ ಚಿತ್ರೀಕರಣ ನಡೆಯಲಿದೆ. ಮುಂಬೈನಲ್ಲಿ ಟಾಕ್ಸಿಕ್ ಚಿತ್ರೀಕರಣ ಮುಗಿಸಿದ ನಂತರ ಯಶ್ ಮೇ ತಿಂಗಳಿನಲ್ಲಿ ರಾಮಾಯಣ ಚಿತ್ರದ ಚಿತ್ರೀಕರಣಕ್ಕೆ ಸೇರಿಕೊಳ್ಳಲಿದ್ದಾರೆ. ಈ ಚಿತ್ರವನ್ನ ನಿತೀಶ್ ತಿವಾರಿ ನಿರ್ದೇಶಿಸಿದ್ದು ಇದು ಒಂದು ಬಹುಭಾಷಾ ದೊಡ್ಡ ಬಜೆಟ್ ಚಿತ್ರವಾಗಿದೆ. ಈ ಚಿತ್ರದಲ್ಲಿ ರಣಬೀರ್ ಕಪೂರ್ ರಾಮನ ಪಾತ್ರದಲ್ಲಿ ಮತ್ತು ಸಾಯಿ ಪಲ್ಲವಿ ಸೀತೆಯ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಎನ್ನಲಾಗಿದೆ. ಪ್ರಸ್ತುತ ಯಶ್ ತಮ್ಮ ಕುಟುಂಬದೊಂದಿಗೆ ಸಮಯ ಕಳೆಯುತ್ತಿದ್ದಾರೆ. ಭಾನುವಾರ ಅವರು ಮನದ ಕಡಲು ಚಿತ್ರದ ಟ್ರೈಲರ್ ಬಿಡುಗಡೆ ಮಾಡಲಿದ್ದಾರೆ ಮತ್ತು ಸೋಮವಾರ ಮುಂಬೈಗೆ ಹಾರಲಿದ್ದಾರೆ. ಅಲ್ಲಿ ಅವರು 2 ತಿಂಗಳು ಚಿತ್ರೀಕರಣದಲ್ಲಿ ಭಾಗವಹಿಸಲಿದ್ದಾರೆ. ಸ್ಯಾಂಡಲ್ವುಡ್ನ ರಾಕಿಂಗ್ ಸ್ಟಾರ್ ಯಶ್ ಅವರು ಈಗ ಕನ್ನಡ ಸಿನಿಮಾಗಷ್ಟೇ ಅಲ್ಲ, ರಾಕಿ ಬಾಯ್ ಆಗಿ ಪ್ಯಾನ್ ಇಂಡಿಯಾಗೆ ಸ್ವಂತ ದೇಶಾದ್ಯಂತ ಇರುವ ಸಿನಿ ಅಭಿಮಾನಿಗಳನ್ನ ಇವರನ್ನ ಕನ್ನಡಿಗರಂತೆಯೇ ಆರಾಧಿಸೋಕೆ ಶುರು ಮಾಡಿದ್ದಾರೆ. ಕನ್ನಡದ ನಟನ ಕ್ರೇಜ್ ಈಗ ಪ್ರಪಂಚದಾದ್ಯಂತ ಇದೆ. ಅಷ್ಟು ಫೇಮಸ್ ಆಗಿದ್ದಾರೆ ನಟ ಯಶ್. ಸೀರಿಯಲ್ ಮೂಲಕ ಬಣ್ಣದ ಪಯಣ ಶುರು ಮಾಡಿದ ಯಶ್ ಇಂದು ಎತ್ತರಕ್ಕೆ ಬೆಳೆದಿದ್ದಾರೆ. ಇತ್ತೀಚೆಗಷ್ಟೇ ಮುಂಬೈನಲ್ಲಿ ನಿತೀಶ್ ತಿವಾರಿ ನಿರ್ದೇಶನದ ರಾಮಾಯಣ ಚಿತ್ರದ ಸೆಟ್ಗೆ ಯಶ್ ಎಂಟ್ರಿ ಕೊಟ್ಟಿರುವುದಾಗಿ ವರದಿಯಾಗಿದೆ. ನಿತೀಶ್ ತಿವಾರಿ ಅವರ ಚಿತ್ರದಲ್ಲಿ ರಾವಣನ ಪಾತ್ರದಲ್ಲಿ ನಿಭಾಯಿಸುತ್ತಿದ್ದಾರೆ ಯಶ್. ಇದೀಗ ಯಶ್ ರಾವಣನನ್ನ ಹೊರತುಪಡಿಸಿ ಬೇರೆ ಯಾವುದೇ ಪಾತ್ರವನ್ನ ನಿರ್ವಹಿಸಲು ನಾನು ಬಯಸಿಲ್ಲ ಎಂದು ಕಾರಣ ಕೂಡ ಕೊಟ್ಟಿದ್ದಾರೆ.